ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಎಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಒಳ್ಳೆಯ ಒಂದು ದಿನವಾಗಲಿ. ಎಲ್ಲರಿಗೂ ಪ್ರತ್ಯೇಕವಾಗಿ ಪ್ರಾರ್ಥಿಸುತ್ತೇನೆ. ಇಂದು ನಾವು ತಪಸ್ಸು ಕಾಲವನ್ನು, ಉಪವಾಸವನ್ನು ಪ್ರಾರಂಭಿಸುತ್ತಾ ಇದ್ದೇವೆ. ಒಂದೊಂದು ದಿನದ ಬಲಿಪೂಜೆಯಲ್ಲಿ ನಿಮ್ಮೊಬ್ಬೊಬ್ಬರಿಗಾಗಿ, ನಿಮ್ಮ ನಿಯೋಗಕ್ಕಾಗಿ ಪ್ರಾರ್ಥಿಸುತ್ತೇವೆ. ವಿಶೇಷವಾಗಿ ಈ ಮಾರ್ಚ್ ತಿಂಗಳಲ್ಲಿ ಪರೀಕ್ಷೆ ಬರೆಯಲು ತಯಾರಾಗುತ್ತಿರುವ ಎಲ್ಲಾ ಮಕ್ಕಳಿಗಾಗಿ ಈ ಅನುಗ್ರಹ ಧ್ಯಾನ ಮಂದಿರದಲ್ಲಿ ನೀವು ನೀಡುವ ಪ್ರಾರ್ಥನೆಗೂ ಪ್ರೀತಿಗೂ ಪ್ರೀತಿಯನ್ನು ಅರ್ಪಿಸುತ್ತೇನೆ. ಸಂತೋಷದಿಂದ ಪ್ರಾರ್ಥನೆಯಿಂದ ಇಂದಿನ ದೇವರ ವಾಕ್ಯವನ್ನು ಆಲಿಸೋಣ. ಯೋಹಾನನು ಬರೆದ ಶುಭ ಸಂದೇಶ 4ನೇ ಅಧ್ಯಾಯ 35ನೇ ವಾಕ್ಯವನ್ನು ಆಲಿಸೋಣ. ಇನ್ನು 4 ತಿಂಗಳು ಆದ ಮೇಲೆ ಸುಗ್ಗಿ ಬರುತ್ತದೆ ಎಂದು ನೀವು ಹೇಳುವುದಿಲ್ಲವೇ? ಇಗೋ, ಕಣ್ಣು ಹಾಯಿಸಿ ನೋಡಿ, ಬಲಿತು ಕೊಯ್ಲಿಗೆ ಬಂದಿರುವ ಹೊಲಗಳನ್ನು ನೋಡಿ. ಏನಾಗಿದೆ? ನಾವು ಇಂದು ಆಲಿಸಿದ ದೇವರ ವಾಕ್ಯದ ಅರ್ಥ ನಮಗೆ ವಿಶ್ವಾಸಿಸೋಣ. ವಾಕ್ಯದಲ್ಲಿ ನಾವು ಆಲಿಸಿದ್ದೆವು, ಇಗೋ ಕಣ್ಣು ಹಾಯಿಸಿ ನೋಡಿ ಎಂದು. ಈಗ ನಾವು ಕೂತಿರುವುದು ಮುಖವನ್ನು ಕೆಳಗೆ ಮಾಡಿ, ಕಣ್ಣುಗಳನ್ನು ಕೆಳಗೆ ಮಾಡಿ ಆಗಿರಬಹುದು. ದೇವರು ಹೇಳುತ್ತಾ ಇದ್ದಾರೆ ನಮ್ಮ ಹತ್ತಿರ, ನಿನ್ನ ಮುಖವನ್ನು ಎತ್ತು, ಕಣ್ಣು ಬಿಟ್ಟು ನೋಡು ಎಂದು. ದೇವರು ಕೊಟ್ಟ ಅನುಗ್ರಹವನ್ನು ಕಣ್ಣು ಎತ್ತಿ ನೋಡಲು ದೇವರು ಹೇಳುತ್ತಿರುವುದು. ತಲೆ ಕೆಳಗೆ ಮಾಡಿ ಕೂರಬೇಡ ಪ್ರಿಯರೇ. ದೇವರು ನಮ್ಮನ್ನು ಅನುಗ್ರಹಿಸುವುದು ಕಣ್ಣಿನಿಂದ ನೋಡುವ ಒಂದು ಸಮಯವಾಗಿದೆ. ನಿಮ್ಮ ಜೀವನದಲ್ಲಿ ಸಂಭವಿಸಿದ ತಪ್ಪುಗಳು, ಸೋಲುಗಳು, ನಷ್ಟಗಳು, ನಿರಾಸೆಗಳು ಎಲ್ಲವನ್ನು ನೆನೆಸಿ ಕಣ್ಣುಗಳನ್ನು ಮುಚ್ಚಿ ಇರುವವರ ನೀವು, ದೇವರು ನಿಮಗೆ ತೋರಿಸುವುದು ಕೊಯ್ಲಿಗೆ ಬಂದಿರುವ ಬಲಿತ ಬೆಳೆ. ಅದು ಬೆಳೆ ತೆಗೆಯಲು ಸಮಯವಾಯಿತು ಎಂದು ಆಗಿದೆ. ದೇವರು ಹೇಳಿದ್ದು ನಮಗೆ. ದೇವರು ಕೊಡುವ ಅನುಗ್ರಹವನ್ನು ನೋಡಲು ದೇವರು ಸಿದ್ಧಪಡಿಸಿದ ಶುಶ್ರೂಷೆಯಾಗಿದೆ ಈ ಡೈಲಿ ಬ್ಲೆಸ್ಸಿಂಗ್ ಎಂಬ ಶುಶ್ರೂಷೆ. ತಲೆ ಕೆಳಗೆ ಹಾಕಿ ಅಲ್ಲ, ನಷ್ಟವಾಯಿತು ಎಂದು ಹೇಳುವುದಕ್ಕಲ್ಲ, ತಲೆ ಎತ್ತಿ ಕಣ್ಣುಗಳನ್ನು ತೆಗೆದು ದೇವರು ನಮಗೆ ನೀಡುವ ಅನುಗ್ರಹವನ್ನು ನೋಡಿ ಕಾಣಲು. ಹಾಲೆಲೂಯ! ದೇವರು ಕೊಟ್ಟ ಅನುಗ್ರಹವನ್ನು ಅನುಭವಿಸಲು ಇರುವ ಒಂದು ಭಾಗ್ಯ ಉಂಟಾಗುತ್ತದೆ. ಈ ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರು ಸಿದ್ಧಪಡಿಸಿದ ಅನುಗ್ರಹವನ್ನು ನೀವು ಅನುಭವಿಸಿ ತಿಳಿಯುವುದು. ಕೆಲಸದ ರೂಪದಲ್ಲಿ ಆಗಿರಬಹುದು, ಸಂಪತ್ತಿನ ವಿಷಯದಲ್ಲಿ ಆಗಿರಬಹುದು, ಒಳ್ಳೆಯ ಒಂದು ಸಂಬಂಧದಲ್ಲಿ ಆಗಿರಬಹುದು, ಶಾಂತಿ ಸಮಾಧಾನದ ರೀತಿಯಲ್ಲಿ ಆಗಿರಬಹುದು. ಒಂದೊಂದು ದಿನ ದೇವರ ವಾಕ್ಯವನ್ನು ಆಲಿಸುವಾಗ ನಿಮ್ಮನ್ನು ದೇವರು ಅನುಗ್ರಹಿಸುವುದು ಕಣ್ಣುಗಳಲ್ಲಿ ತೆಗೆದು ಕಾಣಲು ಸಾಧ್ಯವಾಗುತ್ತದೆ. ನಮ್ಮ ರೋಗಗಳು ಸೌಖ್ಯವಾಗುತ್ತದೆ. ನಿಮ್ಮ ಜೀವನವನ್ನು, ಕುಟುಂಬವನ್ನು, ಮಕ್ಕಳನ್ನು, ನಿಮ್ಮ ದುಡಿತವನ್ನು ಎಲ್ಲ ದೇವರು ಅನುಗ್ರಹಿಸುವುದು ನೀವು ಕಣ್ಣುಗಳನ್ನು ತೆಗೆದು ಕಾಣಲು ಸಾಧ್ಯವಾಗುತ್ತದೆ. ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಭಾಗವಾಗಿ ಇಂದು ದೇವರ ವಾಕ್ಯ ಆಲಿಸುವ ನಿಮಗೆ ಒಂದು ಸಾಕ್ಷಿ ಹೇಳಲು ಸಾಧ್ಯವಾಗುವ ರೀತಿ ಒಂದು ಅನುಗ್ರಹ ಕಾಣಲು ದೇವರು ಸಾಧಿಸಿಕೊಡಲಿ ಎಂದು ಪ್ರಾರ್ಥಿಸುತ್ತೇನೆ. ಇಂದು ಆಲಿಸಿದ ದೇವರ ವಾಕ್ಯ ನನಗೆ ಇರುವುದು ಎಂದು ವಿಶ್ವಾಸಿಸಿ ನಾನು ಸ್ವೀಕರಿಸುತ್ತೇನೆ ಎಂದು ಹೇಳಿ ನಮಗೆ ಪ್ರಭು ಯೇಸು ಕ್ರಿಸ್ತರ ಆಶೀರ್ವಾದವನ್ನು ಸ್ವೀಕರಿಸೋಣ. ನಮ್ಮ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯ, ಆಮೆನ್.